ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಮೊಬೈಲ್ ಬಳಕೆಯನ್ನು ಮಾಡ್ತಾರೆ. ಆದರೆ ಚಿಕ್ಕ ಮಗು ಊಟ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಮೊಬೈಲನ್ನು ಕೊಟ್ಟು ಊಟ ಮಾಡಿಸೋದ್ರಿಂದ ಹಲವು ಸಮಸ್ಯೆಗಳಿಗೆ ಇದು ಕಾರಣ ಆಗಬಹುದು. ಮಕ್ಕಳ ಕೈಗೆ ಮೊಬೈಲನ್ನು ಕೊಟ್ಟು ಊಟ ಮಾಡಿಸುವಂಥದ್ದು ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತೆ ಎಂದು ಅರ್ಥ ಮಾಡಿಕೊಳ್ಳಲು ಅನೇಕ ಜನರು ವಿಫಲವಾಗಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ಫೋನ್ ಬಳಕೆಯ ಅಂಕಿಅಂಶಗಳು ಆತಂಕಕಾರಿಯಾಗಿದೆ. ಆಘಾತಕಾರಿ ವಿಷಯ ಅಂದರೆ 1.5 ವರ್ಷದೊಳಗಿನ ಮಕ್ಕಳು ದಿನಕ್ಕೆ 5 ಗಂಟೆಗಳ ಕಾಲ ಮೊಬೈಲ್ ಸಾಧನಗಳನ್ನು ಬಳಸ್ತಾರೆ. ಅಳುವ ಅಥವಾ ಹಠಮಾರಿ ಮಗುವನ್ನು ಸಮಾಧಾನಪಡಿಸಲು ಫೋನ್ ಹಸ್ತಾಂತರಿಸುವಂಥದ್ದು ತ್ವರಿತ ಪರಿಹಾರದಂತೆ ತೋರಬಹುದು. ಆದರೆ ವಾಸ್ತವವಾಗಿ ಅಪಾಯಕಾರಿ ಮೊಬೈಲ್ ವ್ಯಸನವನ್ನು ಉತ್ತೇಜಿಸುವಂಥ ಆರಂಭಿಕ ಹೆಜ್ಜೆಯಾಗಿದೆ. ಈ ಮೊಬೈಲ್ ವ್ಯಸನದ ಅಡ್ಡಪರಿಣಾಮಗಳು ಗಮನಾರ್ಹವಾಗಿದೆ. ಊಟದ ಸಮಯದಲ್ಲಿ ಮಕ್ಕಳು ನಿರಂತರವಾಗಿ ಮೊಬೈಲ್ ವ್ಯಸನಿಯಾಗಿದ್ದರೆ ಇದು ನಿರಂತರ ಹಠಕ್ಕೆ ಕಾರಣ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸ್ಮಾರ್ಟ್ಫೋನ್ ವ್ಯಸನವು ಮಗುವಿನ ಸಾಮಾಜಿಕ ಬೆಳವಣಿಗೆಯ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೀಮಿತ ಹೊರಾಂಗಣ ಚಟುವಟಿಕೆಗಳು ಅಂದರೆ ಅವರು ಪ್ರಮುಖ ಸಾಮಾಜಿಕ ಸಂವಹನ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಳೆದುಕೊಳ್ತಾರೆ. ನೈಜ ಪ್ರಪಂಚದೊಂದಿಗೆ ಸಂಪರ್ಕ ಸಾಧಿಸುವ ಬದಲು ಮಕ್ಕಳು ಮೊಬೈಲ್ ಆಟದಲ್ಲಿ ಮುಳುಗುತ್ತಾರೆ. ಇದರ ಪರಿಣಾಮವಾಗಿ ಭಾವನಾತ್ಮಕ ದೌರ್ಬಲ್ಯ ಮತ್ತು ಸಾಮಾಜಿಕ ಕೌಶಲ್ಯಗಳ ಕೊರತೆ ಉಂಟಾಗುತ್ತೆ. ದೀರ್ಘಕಾಲದ ಪರದೆಗೆ ಒಡ್ಡಿಕೊಳ್ಳುವಂಥದ್ದು ಕಂಪ್ಯೂಟರ್ ದೃಷ್ಟಿ ಸಿಂಡ್ರೋಮ್ಗೂ ಕೂಡ ಕಾರಣ ಆಗಬಹುದು. ಈ ಸ್ಥಿತಿಯು ಕಣ್ಣುರೆಪ್ಪೆಗಳ ಮಿಟುಕುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ. ದಯಮಾಡಿ ಪೋಷಕರು ಜಾಗೃತರಾಗಬೇಕು ಅನ್ನುವಂಥದ್ದು ಮಿತ್ರರ ಮಿತ್ರ ವಾಹಿನಿಯ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.